ಕೆಎಂಎಫ್ ನಂದಿನಿ ತುಪ್ಪದ ದರ ದಿಢೀರ್ ಅಂತೇಳಿ ಏರಿಕೆ ಆಗಿದೆ. ಇವತ್ತಿನಿಂದಲೇ ಲೀಟರ್ ತುಪ್ಪದ ದರ 90 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹಾಗಾದ್ರೆ 1 ಲೀಟರ್ ಕೆಎಂಎಫ್ ತುಪ್ಪದ ಬೆಲೆ ಇವತ್ತಿನಿಂದ ಎಷ್ಟು ಅಂತಂದ್ರೆ ಬರೋಬ್ಬರಿ 700 ರೂಪಾಯಿ. ಇವತ್ತಿನಿಂದಲೇ ದರ ಏರಿಕೆ ಜಾರಿಗೆ ಬಂದ್ಬಿಟ್ಟಿದೆ. ಈ ಮೊದಲು 610 ರೂಪಾಯಿ ಇತ್ತು 1 ಲೀಟರ್ ತುಪ್ಪದ ಬೆಲೆ, ಕೆಎಂಎಫ್ ನಂದಿನಿ ತುಪ್ಪದ ಬೆಲೆ. ಈಗ ಜಿಎಸ್ಟಿ ಸ್ಲ್ಯಾಬ್ ಸುಧಾರಣೆ ಮುನ್ನ 650 ರೂಪಾಯಿ ಇತ್ತು. ಜಿಎಸ್ಟಿ ಸುಧಾರಣೆ ಬಳಿಕ 40 ರೂಪಾಯಿಗೆ ಇಳಿಕೆ ಆಗಿತ್ತು. 40 ರೂಪಾಯಿಯಷ್ಟು ಕಟ್ ಮಾಡಿದ್ರು. ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಎಫೆಕ್ಟ್ನಿಂದಾಗಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಕೆಎಂಎಫ್ ಹೇಳ್ತಾ ಇದೆ. ಇನ್ನು ಮುಂದೆ ಬಾಯಿ ಸುಡುತ್ತೆ ನಂದಿನಿ ತುಪ್ಪ. ಈ ಮೊದಲು 610 ರೂಪಾಯಿ ಇತ್ತು 1 ಲೀಟರ್ ತುಪ್ಪದ ಬೆಲೆ. ಸೊ ಈಗ ಬರೋಬ್ಬರಿ 700 ರೂಪಾಯಿ ಆಗಿದೆ. ಒಂದೇ ಸಲ ದಿಢೀರ್ ಅಂತೇಳಿ 90 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ. ಸೊ ಸಾರ್ವಜನಿಕ ವಲಯದಿಂದ ಇದಕ್ಕೆ ಯಾವ ಥರ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸಹಜವಾಗಿ ಪ್ರತಿದಿನ ನಾವು ಯೂಸ್ ಮಾಡುವಂಥ ಕೆಲವೊಂದು ಐಟಮ್ಸ್ ಏನಿದೆ ಅದ್ರ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಜನ ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕೆಎಂಎಫ್ ಕೊಡ್ತಿರುವಂಥ ಸಮರ್ಥನೆ ಇದಕ್ಕೆ ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಆಗಿದೆ, ಹಾಗಾಗಿ ನಮ್ಗೆ ಆಪ್ಷನ್ ಇಲ್ಲ, ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಕೆಎಂಎಫ್ ಹೇಳ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಏಕಾಏಕಿ 90 ರೂಪಾಯಿ ಅಂತಂದ್ರೆ ಸಾರ್ವಜನಿಕರಿಗೆ ಒಂಥರ ಜೇಬ್ ಸುಡುತ್ತೆ, ಇಲ್ಲ ಅಂತಲ್ಲ. ಈಗ ಏಕಾಏಕಿ 90 ರೂಪಾಯಿ ಏರಿಕೆ ಮಾಡೋದಕ್ಕೆ ಕಾರಣ ಏನು? ಇವತ್ತಿನಿಂದಲೇ ದರ ಜಾರಿಗೆ ಬಂದಿದೆ. ಸೊ ಪಬ್ಲಿಕ್ ರೆಸ್ಪಾನ್ಸ್ ಹೆಂಗಿದೆ ಅದಕ್ಕೆ? ಶರ್ಮಿತಾ, ಇಂದಿನಿಂದಲೇ ತುಪ್ಪದ ದರ ಏರಿಕೆ ಆಗಿರೋದು. ಇನ್ಫ್ಯಾಕ್ಟ್ ಈ ಹಿಂದೆ ಅಂದರೆ GST ಸುಧಾರಣೆ ಆಗುವಂಥ ಸಂದರ್ಭದಲ್ಲೇ KMF ತುಪ್ಪದ ದರವನ್ನು ಏರಿಕೆ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ರು. ಆದರೆ ಆ ಸಂದರ್ಭದಲ್ಲಿ GST ಸುಧಾರಣೆಯಾಗಿ GSTಯ ಪರಿಣಾಮವಾಗಿ 650 ರೂಪಾಯಿ ಇದ್ದ 1 ಲೀಟರ್ಗೆ 650 ರೂಪಾಯಿ ಇದ್ದಂಥ ತುಪ್ಪದ ದರವನ್ನು 40 ರೂಪಾಯಿ ಇಳಿಕೆಯನ್ನು ಮಾಡಿದ್ರು. ಮುಂದೆ ನೋಡೋಣ ಏನಾದರೂ ಒಂದಷ್ಟು ವ್ಯತ್ಯಾಸಗಳಾದ್ರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬೋದಾ ಅಂತೇಳಿ. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ, ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಅನಿವಾರ್ಯವಾಗಿ ತುಪ್ಪದ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇಂದಿನಿಂದಲೇ 610 ರೂಪಾಯಿ ಇತ್ತು 1 ಲೀಟರ್ ತುಪ್ಪದ KMF ತುಪ್ಪದ ದರ. ಇಂದಿನಿಂದಲೇ ಎಲ್ಲ ಮಳಿಗೆಗಳಲ್ಲೂ ಕೂಡ KMFನಲ್ಲಿರುವಂಥ ಎಲ್ಲ ಮಳಿಗೆಗಳು ಮತ್ತು ಹೊರಗಡೆ ರಿಟೇಲ್ ಶಾಪಲ್ಲೂ ಕೂಡ ಈಗ KMF ದರವನ್ನು ಈಗ 700 ರೂಪಾಯಿವರೆಗೆ ಅಂದರೆ 90 ರೂಪಾಯಿ ಬರೋಬ್ಬರಿ ಹೆಚ್ಚುವರಿ ಮಾಡಿದ್ದಾರೆ. ಇದರಲ್ಲಿ 500 ಮೀಟರ್ 300 ಮಿಲಿ ಲೀಟರ್ ಈ ರೀತಿ ಲೀಟರ್ಸ್ ಏನಿದ್ದಾವೆ ಇವುಗಳ ಮಾಹಿತಿಯನ್ನು ಕೂಡ ಅದರ ಅಗತ್ಯಕ್ಕನುಗುಣವಾಗಿ ದರ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ. ಎಲ್ಲ ಮಹಾಮಂಡಳಗಳ ನಿರ್ದೇಶಕರೇನಿದ್ದಾರೆ ಒಮ್ಮತದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತಿನಿಂದನೇ ದರ ಹೆಚ್ಚಳ ಆಗಿರೋದು. ಅದರಲ್ಲೂ ಕೂಡ KMF ತುಪ್ಪದ ಬಗ್ಗೆ ಭಾಳಷ್ಟು ಡಿಮ್ಯಾಂಡ್ ಹೆಚ್ಚಿದೆ. ನಿಮಗೆ ಹೊರ ರಾಜ್ಯಗಳಲ್ಲೂ ಕೂಡ ಹೆಚ್ಚಿನ ಡಿಮ್ಯಾಂಡ್ ಇದೆ. ನಿಮಗೆ ತಿರುಪತಿಯ ತಿಮ್ಮಪ್ಪನಿಗೂ ಕೂಡ ಅತಿ ಹೆಚ್ಚಿನ ದಾಖಲೆ ಮಟ್ಟದಲ್ಲಿ ತುಪ್ಪವನ್ನು ನಾವು ಈಗಾಗಲೇ ರಫ್ತು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತುಪ್ಪದ ದರ ಹೆಚ್ಚಳ ಮಾಡಿದ್ದು ನಿಜವಾಗ್ಲೂ ಕೂಡ ಅಗತ್ಯ ಇತ್ತ ಅಂಥೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅನಿವಾರ್ಯ. ಯಾಕಂದರೆ ನಾವು ವಿಶ್ವ ಮಾರುಕಟ್ಟೆಯಲ್ಲಿ ನಾವು ಏನಾದರೂ ಸರಿದೂಗಿಸ್ಕೊಳ್ಬೇಕು ಅನ್ನೋದಾದರೆ, ಬೇರೆ ಕಂಪನಿಗಳ ಜೊತೆ ಕಾಂಪಿಟೇಷನ್ ಮಾಡಬೇಕಾದ್ರೆ ದರವನ್ನು ನಾವು ಏರಿಕೆ ಮಾಡಲೇಬೇಕಾಗತ್ತೆ. ಬೇರೆ ಕಂಪನಿಗಳು ಕಂಪೇರ್ ಮಾಡಿದ್ರೆ ತುಪ್ಪದ ದರ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದರೆ ಜನರಿಗೆ ಇದ್ದಕ್ಕಿದ್ದಂತೆ ಇವತ್ತಿನಿಂದ ದರ ಹೆಚ್ಚಳ ಆಯಿತು ಅಂತಂದರೆ 90 ರೂಪಾಯಿ ನಾವು ಹೆಚ್ಚಾಯಿತು ಅಂತಲೇ ಜನರು ಮಾತಾಡ್ತಾ ಇರೋದು. ಶರ್ಮಿತಾ, ಈಗ ನಂದಿನಿ ಅಂತಂದ್ರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಉಳಿಸ್ಕೊಂಡ್ ಬಂದಿದೆ. ಮತ್ತೆ TTDಯಲ್ಲೂ ಕೂಡ ಇದಕ್ಕೆ ಬೇಡಿಕೆ ಇರೋದನ್ನ ಗಮನಿಸ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಶರಣು, ಈಗ ನಂದಿನಿ ಬ್ರ್ಯಾಂಡ್ ಮಾತ್ರ ರೇಟ್ ಜಾಸ್ತಿ ಮಾಡಿದಾರ ಅಥವಾ ನೀವು ಹೇಳ್ದಂಗೆ ಜಾಗತಿಕವಾಗಿ ಅನಿವಾರ್ಯವಾಗಿ ಈಗ ಬೇಡಿಕೆ ಜಾಸ್ತಿ ಇದೆ ಅಥವಾ ತುಪ್ಪದ ದರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಈ ಬೆಲೆ ಏರಿಕೆ ಅಂತಂದ್ರೆ ಬೇರೆ ಬ್ರ್ಯಾಂಡ್ದು ಜಾಸ್ತಿ ಮಾಡಿದಾರಾ? ಶರ್ಮಿತಾ, ಈಗಾಗಲೇ KMF ದರಕ್ಕೆ ಕಂಪೇರ್ ಮಾಡಿದ್ರೆ ಈಗಾಗಲೇ ಬೇರೆ ಬೇರೆ ಏನು ಕಂಪನಿಗಳಿದ್ದಾವೆ ಅವುಗಳ ದರ ಶೇಕಡ 10ರಷ್ಟು 20ರಷ್ಟು, ಕೆಲ ಕಂಪನಿಗಳಂತೂ 30% ಹೆಚ್ಚಳ ಮಾಡಿದ್ದಾವೆ. KMF ತುಪ್ಪದ ದರ ಮಾತ್ರ ಕಡಿಮೆ ಇತ್ತು. ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಯ್ತು. ಯಾಕಂದರೆ ಕಾಂಪಿಟೇಷನ್ಗೆ ಒಗ್ಗಿಕೊಳ್ಳೋ ರೀತಿಯಾಗಿ ನಾವು ದರವನ್ನು ಹೆಚ್ಚಳ ಮಾಡಲೇಬೇಕು. ಆ ಕಾರಣಕ್ಕಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತೇಳಿ. ಅಂದರೆ KMFಗೆ ಈಕ್ವಲೆಂಟ್ ರೀತಿಯಾಗಿ ಇರುವಂಥ ಕಂಪನಿಗಳು ಕೆಲವು ಅವು ಕೂಡ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ. ನಾವು ಕ್ವಾಲಿಟಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ದರವನ್ನು ಕೂಡ ಭಾಳ ಕಡಿಮೆ ದರದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಆ ದರದಲ್ಲಿ ಕೊಡ್ತಾ ಇದ್ವಿ. ಈಗ ಅದು ಅಸಾಧ್ಯ ಆಗ್ತಾ ಇದೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ
ಎಲ್ಲವೂ ಕೂಡ ಪ್ರತಿಯೊಂದು ರಫ್ತು ಮಾಡ್ಕೊಳ್ಬೇಕಾದ ಅಂದರೆ ನೀವು ಈ ತುಪ್ಪಕ್ಕೆ ಏನು ರಫ್ತು ಮಾಡುವಂಥ ಸಂದರ್ಭದಲ್ಲಿ ಬೇಕಾದಂಥ ಸಲಕರಣೆಗಳಿರ್ಬೋದು ಅಥವಾ ಪ್ರತಿಯೊಂದಕ್ಕೂ ಕೂಡ ದರ ಹೆಚ್ಚಳ ಆಗಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ದರವನ್ನು ಹೆಚ್ಚಳ ಮಾಡ್ತಿದ್ವಿ ಮತ್ತು ರೈತರಿಗೂ ಕೂಡ ಪ್ರೋತ್ಸಾಹವನ್ನು ಹೆಚ್ಚಳ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ತುಪ್ಪದ ದರ ಹೆಚ್ಚಳ ಆಗಿದೆ, ಇವತ್ತಿನಿಂದನೇ ದರ ಜಾರಿ ಆಗಿದೆ ಅಂತಲೂ ಕೂಡ KMF ಈಗ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶರಣ, ಈ ಕ್ಷಣದ ಮಾಹಿತಿ.